ಸರ್ ನಮಸ್ತೆ. 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 ಟೆಡ್ಡಿ ಬೇರ್ ಅನ್ನೋ ಒಂದು ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ಗೆ ಸಂಚಲನ ಸೃಷ್ಟಿ ಮಾಡೋದಕ್ಕೆ ಬರ್ತಾ ಇದ್ದೀರಿ. ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸೊ ಟೆಡ್ಡಿ ಬೇರ್ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದೀವಿ. ಮತ್ತು ಏನಂತ ಹೇಳಿದ್ರೆ ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ಹಾರರ್ ಸಿನಿಮಾ ಅಂತ ಹೇಳ್ಬೋದು. ಇಲ್ಲಿವರೆಗೂ ಹಾರರ್ ಸಿನಿಮಾಗಳು ನೋಡಿರ್ತೀರ, ಬಟ್ ಈ ಸಿನಿಮಾ ನಿಮ್ಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಮತ್ತು ಜಾಸ್ತಿ ಅಂದರೆ ಹಾರರ್ ಲವರ್ಸ್ಗಂತೂ ಇದೊಂದು ಒಳ್ಳೆ ಹಾರರ್ ಪೀಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಔಟ್ ಆ್ಯಂಡ್ ಔಟ್ ಹಾರರ್, ಎಡ್ಜ್ ಆಫ್ ದಿ ಸೀಟ್, ಪ್ರತಿ ಸೀನು ಒಂದು ಗೂಸ್ ಬಂಪ್ಸ್ ಬರುತ್ತೆ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ. ಜಾನ್ 10 ಟೆಡ್ಡಿ ಬೇರ್ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಎಲ್ಲರೂ ಕೂಡ ಭಯ ಪಡೋಕ್ಕೆ ಸಿದ್ಧವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಟೆಡ್ಡಿ ಬೇರ್ ಅನ್ನೋದು ಸಾಫ್ಟ್ ನೇಚರ್ ಇರುವಂತಹ ಒಂದು ಟೈಟಲ್ಲು. ಸೊ ನೀವು ಹೇಳ್ತಾ ಇರೋದು ಹಾರರು ಅಂದರೆ ಟೋಟಲಿ ವಿಭಿನ್ನ. ಆ ಟೈಟಲ್ಗೂ ನೀವು ಹೇಳ್ತಾ ಇರೋದು ಸ್ಟೋರಿಗೂ ಸಂಬಂಧನೇ ಇಲ್ಲದಂತೆ. ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಸೊ ನೀವು ಹೇಳ್ದಂಗೆ ಟೆಡ್ಡಿ ಬೇರ್ ಅಂತ ಇಟ್ಸ್ ಎ ಸಿಂಬಲ್ ಆಫ್ ಲವ್, ಬಟ್ ನಾವು ತರ್ತಾ ಟೆಡ್ಡಿ ಬೇರು ಸಿಂಬಲ್ ಆಫ್ ಹಾರರ್. ಸೊ ಇವತ್ತಿನ ದಿನ ಟೆಡ್ಡಿ ಬೇರ್ನ ಯಾರು ಹುಡುಗಿರು ಇಷ್ಟಪಡ್ತಿದ್ದೀರಾ, ಮನೆ ಇಟ್ಕೊಂಡು ಅದ್ರ ಜೊತೆ ಮಲಗ್ತಿದ್ದೀರಾ, ಟೆಡ್ಡಿ ಬೇರ್ ಸಿನಿಮಾ ನೋಡಿದ್ಮೇಲೆ ತೊಗೊಂಡೋಗಿ ಈಚೆ ಬಿಸಾಕ್ಬಿಡ್ತಾರೆ, ಅದಕ್ಕೆ ನಾವು ಗ್ಯಾರಂಟಿ. ಅಷ್ಟು ಭಯ ಆಗುತ್ತೆ. ಸೊ ಯಾಕೆಂದರೆ ಇದರಲ್ಲಿ ಏನು ಟೆಡ್ಡಿ ಬೇರ್ ನೋಡ್ತೀರಾ, ನಾಡಿದ ನಿಮ್ಮ ಮನೆ ಟೆಡ್ಡಿ ಬೇರ್ ಅದೇ ಫೀಲ್ ಆಗುತ್ತೆ, ಅದೇ ವಿಷುವಲ್ ಆಗುತ್ತೆ. ಯಾಕೆಂದರೆ ಟೆಡ್ಡಿ ಬೇರ್ನ ಅಷ್ಟು ಭಯಂಕರವಾಗಿ ತೋರಿಸಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಸೊ ಎಲ್ಲರೂ ಕೂಡ 100% ಭಯ ಬೀಳ್ತೀರಾ, ಟೆಡ್ಡಿ ಬೇರ್ ತೊಗೊಂಡು ಈಚೆ ಬಿಸಾಕ್ಬಿಡ್ತೀರಾ. ಎಷ್ಟು ಭಯ ಬೀಳ್ತಿರೋ ನಮ್ಮ ಟೆಡ್ಡಿ ಬೇರ್ ಸಿನಿಮಾನ ಅಷ್ಟು ಇಷ್ಟಪಡ್ತೀರಾ. ಏಕೆಂದರೆ ಇಟ್ಸ್ ಎ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್ ಅಂತ ಹೇಳ್ಬೋದು. ಸೊ ನಮ್ಮ ಟೆಡ್ಡಿ ಬೇರ್ ಸಿನಿಮಾದಲ್ಲಿ ಇಟ್ಸ್ ಎ ಮಿಕ್ಸ್ಚರ್ ಆಫ್ ಲವ್, ಎಮೋಷನ್, ಔಟ್ ಆ್ಯಂಡ್ ಔಟ್ ಹಾರರ್, ಮತ್ತು ಒಂದು ಒಳ್ಳೆ ಮೆಚ್ಯೂರ್ಡ್ ಮೂವಿ ಅಂತ ಹೇಳ್ಬೋದು. ನಮಗೆ ಲವ್ ಸೀನ್ಸು, ಕ್ಯೂಟ್ ಲವ್ ಸೀನ್ಸು, ರೊಮ್ಯಾಂಟಿಕ್ ಸೀನ್ಸ್ ಅಂತ ಬಂದಾಗ ಆ ರೊಮ್ಯಾಂಟಿಕ್ ಸೀನ್ಸಲ್ಲೂ ಕೂಡ ಮೆಚ್ಯೂರ್ಡ್ ಡೈಲಾಗ್ಸ್ ಇರುತ್ತೆ. ಸೊ ಜನಕ್ಕೆ ಚಿಕ್ಕ ಮಕ್ಕಳಿಂದ ದೊಡ್ಡವರೆಲ್ಲ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡೋಂಥ ಸಿನಿಮಾ ಅಂತ ಹೇಳಿ ಇಷ್ಟಪಡ್ತೀನಿ. ಎಸ್, ನಿರ್ದೇಶಕರು ಲೋಕೇಶ್ ಅವರಿಗೆ ನಿಮ್ಗೆ ಎಷ್ಟು ಸರಿ ಲವ್ ಫೇಲರ್ ಆಗಿ ಟೆಡ್ಡಿ ಬೇರ್ನ ಇಟ್ಕೊಂಡು ದೇವ್ರ ಕತೆ ಮಾಡಿದ್ದೀರಿ? ಲವ್ ಫೇಲ್ಯೂರ್ ಆಗಿಲ್ಲ, ಬಟ್ ಇದು ಏನಂದರೆ ಲವ್, ಎಮೋಷ್ನಲ್, ಸೈಕಲಾಜಿಕಲ್ ಹಾರರ್ ಥ್ರಿಲ್ಲರ್ ಮೂವಿ ಅಂತ ಹೇಳ್ಬೋದು. ತುಂಬ ಅಂದರೆ ಎಲ್ಲ ಎಲಿಮೆಂಟ್ಸು ಇದೆ ಇದರಲ್ಲಿ. ಇವರು ಭಾರ್ಗವ್ ಅವ್ರು ಹೇಳ್ದಂಗೆ ಇದರಲ್ಲಿರೋ ಮೆಚ್ಯೂರಿಟಿ ಡೈಲಾಗ್ಸು ನಾರ್ಮಲ್ಲಾಗಿ ಎಲ್ಲ ವಿಷಯಕ್ಕೂ ಒಂದು ಎಕ್ಸ್ಪ್ಲನೇಷನ್ ಇರುತ್ತೆ. ಆಮೇಲೆ ಎಲ್ಲ ಸೀನ್ಗೆ ಒಂದು ಬ್ಯಾಕ್ಗ್ರೌಂಡಲ್ಲಿ ಏನೋ ಒಂದು ಸಂಬಂಧ ಇರುತ್ತೆ. ಆಮೇಲೆ ಇದು ನಾರ್ಮಲ್ಲಾಗಿ ಏನೋ ಒಂದು ಮೂವಿ ಥರ ಅಲ್ಲ, ಇದೊಂದು ಸೀರೀಸ್ ಇದೆ. ಇವಾಗ ಇದು 2ನೇ ಪಾರ್ಟ್. ಇದು ನಾವು ಮಾಡ್ತಾ ಇರೋದು ಈ ಫಸ್ಟ್ ಬರ್ತಾ ಇರೋದು 2nd ಪಾರ್ಟು. ಇದಕ್ಕೆ ಪ್ರೀಕ್ವೆಲ್ ಇದೆ, ಸೀಕ್ವೆಲ್ ಇದೆ. ಓಕೆ, ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಅಂತ ಬಂದಾಗ ಒಂದು ತಿಂಗಳಿಗೆ ಒಂದು 15ರಿಂದ 20-25 ಸಿನಿಮಾಗಳು ರಿಲೀಸ್ ಆಗುತ್ತೆ, ಹೊಸ ಸಿನಿಮಾಗಳು ಮುಹೂರ್ತ ಆಗುತ್ತೆ. ಅಂಥ ಟೈಮ್ನಲ್ಲಿ ನೀವು ಟೆಡ್ಡಿ ಬೇರ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೊಸ ಥರ ಕಾನ್ಸೆಪ್ಟ್ ಇಟ್ಕೊಂಡು ಬಂದಿರತಕ್ಕಂಥದ್ದು ಎಷ್ಟು ಚಾಲೆಂಜ್ ಆಗಿದೆ. ಯಾವ ಥರ ಪ್ರೇಕ್ಷಕರನ್ನ ಯಾವ ಥರ ಸೆಳೆದುಕೊಳ್ಳೋದಕ್ಕೋಸ್ಕರ ಯಾವ್ಯಾವ ಥರ ನೀವೇನೇನು ಮಾಡ್ತಾ ಇದ್ದೀರಿ? ತುಂಬ ಚಾಲೆಂಜಸ್ ಇದೆ ಇದರಲ್ಲಿ. ಅದಕ್ಕೆ ಮೂವಿ ಲೇಟ್ ಆಯಿತು. ಆ್ಯಕ್ಚುಲಿ ನೀವೇ ಹೇಳೋ ಥರ ಒಂದು 20-30 ಮೂವೀಸ್ ಬರ್ತಾ ಇದೆ, ಬಟ್ ನಾವು ಒಂದು 2-3 ವರ್ಷ ತಗೊಂಡಿದ್ವಿ ಅಂದರೆ ಬಿಕಾಸ್ ಆಫ್ ದಟ್, ಅಂದರೆ ಅಷ್ಟು ಚೆನ್ನಾಗಿ ಅಷ್ಟು ಬೆಸ್ಟಾಗಿ ಕೊಡಬೇಕು ಅಂತ ನಾವು ಟೈಮ್ ತಗೊಂಡು ಒಳ್ಳೆ ಅಂದರೆ ಲೇಟಿಗೆ ಬಂದರೂ ಲೇಟೆಸ್ಟಾಗಿ ಬರ್ತಾಯಿದ್ವಿ. ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದೀವಿ. ಕ್ವಾಲಿಟಿ ಬರಬೇಕಂದ್ರೆ ಟೈಮು ಬೇಕು ಅಂತ, ಅದಕ್ಕೋಸ್ಕರ ನಾವು ಅಷ್ಟು ಟೈಮ್ ತಗೊಂಡಿದ್ವಿ. ಓಕೆ, ಪ್ರೇಕ್ಷಕರ ಪರವಾಗಿ ನಿಮಗೆ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ಲೈಕ್ ಪ್ರೇಕ್ಷಕರು ಏನಕ್ಕೋಸ್ಕರ ಈಗ ನಿಮ್ಮ ಸಿನಿಮಾ ನೋಡಬೇಕು ಅಂತಂದರೆ ಏನಕ್ಕೋಸ್ಕರ ನೋಡಬೇಕು? 10 ಸಿನಿಮಾ ಬರ್ತವೆ ಸ್ವಾಮಿ, ಅದರಲ್ಲಿ ನಿಮ್ಮದು ಒಂದು ಅಂತ ಕೇಳ್ತಾರೆ ಪ್ರೇಕ್ಷಕರು. ಸೊ ಅದಕ್ಕೆ ಎಕ್ಸ್ಪ್ಲನೇಷನ್ಸ್ ಏನು? ಎಸ್, ಇವಾಗ ಫಸ್ಟು ಪ್ರೇಕ್ಷಕರು ನೋಡಬೇಕಂದ್ರೆ ಇದು ಹರರ್ ಮೂವಿ ಅಂತ ನೋಡೋಕೆ ಹೋಗ್ತಾರೆ, ಇಲ್ಲ ಥ್ರಿಲ್ಲರ್ ಮೂವಿ ಅಂತ ನೋಡೋಕೆ ಹೋಗ್ತಾರೆ, ಲವ್ ಮೂವಿ ಅಂತ ನೋಡೋಕೆ ಹೋಗ್ತಾರೆ. ಅಂದರೆ ಒಂದು ಜೋನರಲ್ಲಿ ಎಕ್ಸ್ಪೆಕ್ಟ್ ಮಾಡಿ ಹೋಗ್ತಾರೆ. ಬಟ್ ನಮ್ಮ ಮೂವಿಗೆ ಬಂದರೆ ಎಲ್ಲ ಜೋನರ್ ಟಚ್ ಮಾಡಿದ್ದೀವಿ, ಬಟ್ ಡಿಫ್ರೆಂಟ್ ಜೋನರಲ್ಲಿ ಹೋಗೋ ಮೂವಿ ಇದು. ಸೊ ಎಲ್ಲ ಜೋನರಲ್ಲಿ ಡಿಫ್ರೆಂಟ್ ಜೋನರ್ ಅದು ಇದೆಯಲ್ಲ, ಅದಕ್ಕೆ ನೀವೆಲ್ಲರೂ ಬಂದು ನೋಡಬೇಕು. ಓಕೆ, ಹೀರೋಯಿನ್ ಮೇಡಮ್ ಅವರೇ, ನಿಮಗೆ ಈ ಒಂದು ಸಬ್ಜೆಕ್ಟು ನಿಮಗೆ ಎಷ್ಟು ಚಾಲೆಂಜಸ್ ಆಗಿದೆ? ಅಂದರೆ ಒಂದು ಶೂಟಿಂಗ್ ಸೆಟ್ ಅಂತ ಅಂದಾಗ ಹೊಸ ಥರ ಎಕ್ಸ್ಪೀರಿಯೆನ್ಸು ನಿಮಗೆ. ಬೇರೆ ಬೇರೆ ಒಂದು ಇದರಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ರು ಕೂಡ ರಂಗಗಳಲ್ಲಿ ಬೆಳ್ಳಿ ಪರದೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು, ಕ್ಯಾಮ್ರಾ ಫೇಸ್ ಮಾಡೋದಾಗಲಿ, ಅಥವಾ ಈಗ ಹೀರೋ ಆದಂಥವ್ರು ಈಗಾಗಲೇ ಸಿನಿಮಾಗಳನ್ನ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಕೊಟ್ಟಿರ್ತಕ್ಕಂಥವ್ರು ಇನ್ನು ಮುಂದೆ ಬ್ಯಾಕ್ ಟು ಬ್ಯಾಕ್ ರಿಲೀಸಿಗೆ ರೆಡಿಯಾಗಿರ್ತಕ್ಕಂಥ ಸಿನಿಮಾಗಳಿದ್ದಾವೆ. ಇಂಥ ಒಬ್ಬ ಹೀರೋ ಜೊತೆ ನೀವು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಚಾಲೆಂಜಸ್ ಆಗಿತ್ತು? ಈ ಕತೆ ಹೇಗೆ ನೀವು ಮುಖ್ಯ ಮಾಡೋದು? ಫಸ್ಟ್ಲಿ ಹೇಳಬೇಕಂದ್ರೆ, ನಂಗೆ ಡೈರೆಕ್ಟರ್ ಸರ್ ನನ್ನ ಕರೆದು ಕತೆ ಹೇಳಬೇಕಾದ್ರೆ ಅಂದರೆ ನಾನು ಫುಲ್ ಟೀಮ್ ಇತ್ತು ಸ್ಟೋರಿ ಹೇಳಬೇಕಾದ್ರೆ.
ತುಂಬ ಇಂಟ್ರೆಸ್ಟ್ ಕೊಟ್ಟು ಅವರು ನಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಒಂದು ಮೀನ್ಸ್ ಸೀನ್ಸ್ನೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಹಿಂಗೆ ಬರುತ್ತೆ ಹೀಗಿರುತ್ತೆ ಅಂತ. ಆ ಟೈಮಲ್ಲಿ ನನಗೆ ನನ್ನ ಪೋರ್ಷನ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ತುಂಬ ನನ್ನ ಕ್ಯಾರೆಕ್ಟ್ರಲ್ಲಿ ಮುಳುಗೋಗ್ಬಿಟ್ಟಿದ್ದೆ. ಮೀನ್ಸ್ ನಾನು ಆ ಕ್ಯಾರೆಕ್ಟರ್ ಆಗಿದ್ದೆ. ಅನ್ವಿಕಾ ಅಂತ ನನ್ನ ಕ್ಯಾರೆಕ್ಟರು, ಹೀರೋ ವೈಫ್ ಕ್ಯಾರೆಕ್ಟರು. ಆ ಕ್ಯಾರೆಕ್ಟ್ರಲ್ಲಿ ಆಲ್ರೆಡಿ ಇನ್ವಾಲ್ವ್ ಆಗಿಬಿಟ್ಟಿದೆ, ಆ ಥರ ಎಕ್ಸ್ಪ್ಲೈನ್ ಮಾಡಿದರು. ಅದರಿಂದ ನನಗೆ ಸ್ಟೋರಿ ಇಷ್ಟ ಆಯಿತು. ಬಿಕಾಸ್ ಒಂದು ಇನ್ನೋಸೆಂಟ್ ವೈಫ್ ಅನ್ನೋ ಕ್ಯಾರೆಕ್ಟರ್ ನನಗೆ ಹೊಸದು. ನಾನು ನಾರ್ಮಲಿ ಬಬ್ಲಿಯಾಗಿ ಮೀನ್ಸ್ ಕಾಲೇಜ್ ಬೇಸಿಸಲ್ಲಿ ಈ ಥರ ಮೂವಿ ಮಾಡ್ಕೊಂಡು ಬಂದಿರೋದು. ಇದು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಬಿಕಾಸ್ ನಾನು ಇಷ್ಟು ದಿನ ಮಾಡಿದ್ದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇನ್ನೋಸೆಂಟ್ ಕ್ಯಾರೆಕ್ಟರ್ನ ನಾನು ಫಸ್ಟ್ ಟೈಮ್ ಪ್ಲೇ ಮಾಡಿರೋದು. ನಮ್ಮ ಹೀರೋ ಸರ್ ಹೇಳ್ದಾಗೆ ಆಗಲೇ ಇದು ಆರ್ ಸಬ್ಜೆಕ್ಟು. ಸೊ ಈ ಸಿನಿಮಾದಲ್ಲಿ ನೀವು ರಿಯಲ್ ಆಗಿ ಎಂದಾದ್ರೂ ಎದುರ್ಕೊಂಡಿರ್ತಕ್ಕಂಥ ಘಟನೆ, ಹುಷಾರಿಲ್ಲದೆ ಯಂತ್ರ ಹಾಕಿಸ್ಕೊಂಡಿರೋದು, ತಾಯ್ತ ಹಾಕಿಸ್ಕೊಂಡಿರೋಂಥ ಘಟನೆಗಳು ಏನಾದರೂ ನಡೀತಿದೆಯಾ? ಅಂದರೆ ಅವರ ಎಕ್ಸ್ಪೀರಿಯನ್ಸ್ ಆಗಿ ಎದುರ್ಕೊಂಡಿಲ್ಲ, ಸುಮ್ಮನೆ ಎದುರ್ಕೊಂಡಿದ್ದೀನಿ. ಎದುರ್ಕೊಂಡು ನನಗೆ ಜ್ವರ ಬಂದಿದ್ದೆ, ಸುಮ್ಮನೆ ಎದುರ್ಕೊಂಡು ಜ್ವರ ಬಂದಿದ್ದೀನಿ. ಅಂದರೆ ನನ್ನ ಮೈಂಡ್ ಸೆಟ್ಟಲ್ಲಿ ಅದೇ ದೆವ್ವ ಇದೆ ಅನ್ನೋ ಥರ, ಏನೇ ಒಂದು ಶ್ಯಾಡೋ ಮೂವ್ ಆದರೂ ದೆವ್ವನೇ ಹೋಯ್ತು ಅನ್ನೋ ಥರನೇ ನನಗೆ ಆಗೋದು. ಬಟ್ ನಮಗಿನ್ನು ದೆವ್ವ ಬಂದಿದ್ದು, ದೆವ್ವ ಮೂವ್ ಆಗಿದ್ದು ಆ ಥರ ಎಲ್ಲ ಇಲ್ಲ. ಯಾರೋ ಒಬ್ರು ಪರ್ಸನ್ ಮೂವ್ ಆದರೂ ನನಗೆ ಆ ಶ್ಯಾಡೋ ಬಂದರೂ ನನಗೆ ಕಿರ್ಚ್ಕೋತಿದ್ದೆ ಅಲ್ಲಿ. ಆ ಥರ ಆಗಿದೆ ಎಕ್ಸ್ಪೀರಿಯನ್ಸ್. ಜ್ವರ ಬಂದಿದೆ ನನಗೆ. ಹೀರೋ ಸರ್ ಅವರು ಸಮಜಾಯಿಷಿ ಕೊಟ್ಕೊಂತ ಇದ್ದಾರೆ ಮೇಡಮ್ನವರು. ಹೆದರಿಕೆ ಆಗಿದೆ, ಆದರೆ ಸುಮ್ಮನೆ ಹೆದರಿಕೆ ಆಯಿತು, ಏನು ಹೇಳ್ತೀವಿ? ಹೆದರಿಕೆ ಆಗಿದೆ, ಯಾಕೆಂದರೆ ಎದುರ್ಕೊಂಡು ಕಿರ್ಚಾಡಿದ್ದಾರೆ. ಕೆಲವೊಂದು ಸೀನ್ಸ್ ಹೇಗಿರುತ್ತೆ ಅಂದರೆ, ನೈಟ್ ಶೂಟ್ಸ್ ಮಾಡಬೇಕಾದ್ರೆ ರಿಯಲ್ ಗೋಸ್ಟೇ ಬಂತೇನೋ ಅಷ್ಟು ಭಯ. ಸುಮಾರು ಸತಿ ನಾವು ಪ್ಯಾಕಪ್ ಬೇಗ ಮಾಡ್ಬಿಡ್ತೀವಿ, ಯಾಕೆಂತ ಹೇಳಿದ್ರೆ ಅವರು ಎದುರ್ಕೊಂಡು ನಾಳೆ ಆ ಥರ ಸೀನ್ಸ್ ಇದೆ. ಯಾಕೆಂದರೆ ಅವರವ್ರದ್ದೇ ಕಂಪ್ಲೀಟಾಗಿ ನಾವು ಸ್ಕೇರಿ ಲೊಕೇಶನ್ಸೇ ಚೂಸ್ ಮಾಡ್ತೀವಿ. ನಮ್ಮ ಪ್ರೊಡ್ಯೂಸರ್ ಡೈರೆಕ್ಟರ್ಸ್ ಎಲ್ಲ ಅವ್ರ ಜೊತೆ ಲೊಕೇಶನ್ಸ್ ಎಲ್ಲ ವಿಸಿಟ್ ಮಾಡಿದರೆ ಇಂಥ ಒಂದು ಸೀನ್ಗೆ ಇಂಥ ಒಂದು ಭಯಾನಕ ಲೊಕೇಶನ್ ಬೇಕು ಅಂತ ಅದೇ ಲೊಕೇಶನ್ ಮಾಡ್ತಿದ್ರು. ಮತ್ತು ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನಮಗೆ ಒಂದು ಸ್ಮಶಾನ ಸೀನ್ ಅಂತ ಬಂದಾಗ ನಮಗೇನು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಸ್ಮಶಾನ ಸೆಟ್ ಆಗ್ತಾರೆ, ಸ್ಮಶಾನದ ಆರ್ಟ್ ಡೈರೆಕ್ಟರ್ ಕಳಿಸಿ ಸ್ಮಶಾನದಲ್ಲಿ ಸೆಟ್ ಆಗ್ತಾರೆ ಅನ್ಸುತ್ತೆ. ಬಟ್ ಇಲ್ಲೇನಾಯಿತು ಅಂದರೆ, ನಿಜವಾದ ಸ್ಮಶಾನ ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಿ ರಿಯಲ್ ಟೈಮ್ ಸ್ಮಶಾನದಲ್ಲಿ ಶೂಟ್ ಮಾಡಿದ್ರು. ನಮಗೆಲ್ಲ ಹೆಂಗಿತ್ತು ಅಂದರೆ, ಆ ಸ್ಮಶಾನ ಶೂಟ್ ಮಾಡ್ಕೊಂಡು ಮತ್ತೆ ಕಾಲು ಬಂದು ಕುತ್ಕೊಂಡ್ಮೇಲೆ ಕಣ್ಣು ಮುಚ್ಚಿ ಕಣ್ಣು ತೆಗೆದು ಹಿಂದ್ಗಡೆ ರೇರ್ನಲ್ಲಿ ಟೆಡಿವೇರ್ ಕಾಣ್ದಂಗೆ ಆಯಿತು. ಹಿಂದೆ ತೆಗೆದು ಟೆಡಿವೇರ್ ಇಲ್ಲ, ಸರಿ ಇದ್ದು 2 ವರ್ಷ ಟೆಡಿವೇರ್ ಜೊತೆ ಜೀವನ ಕಳೆದಿಲ್ಲ ಅನ್ನಂಗೆ ಮಾಡ್ಕೊಂಡೆ. ಸೊ ಭಾಳಷ್ಟು ಎಕ್ಸ್ಪೀರಿಯನ್ಸಸ್, ಚಾಲೆಂಜಸ್ಸು ಮತ್ತು ಕ್ಯೂಟ್ ಮೂಮೆಂಟ್ಸು ಭಾಳಷ್ಟಿದೆ. ಯಾಕೆಂದರೆ ಈ ಒಂದು ಸಿನಿಮಾದಲ್ಲಿ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ಒಂದು ಫ್ಯಾಮಿಲಿಯಾಗಿ, ಅಂದರೆ ಪ್ಯಾಕಪ್ ಆಗಿದ ತಕ್ಷಣ ಒಂದು ಕುಟುಂಬ ಥರ ಇರ್ತಿದ್ವಿ, ಜೊತೆ ಊಟ ಮಾಡಿಕೊಂಡು. ಮತ್ತು ಭಾಳಷ್ಟು ಖುಷಿ ಇತ್ತು. ಎಷ್ಟು ಚೆನ್ನಾಗಿ ಮಾಡಿದ್ದೀವಿ ಈ ಸಿನಿಮಾ ಅಂತ ನಾವು ನೋಡಿದ್ಮೇಲೆ ಇನ್ನೂ ಖುಷಿ ಆಯಿತು. ಸೊ 10th ಎಲ್ಲರೂ ಸಿನಿಮಾ ನೋಡ್ತಿದ್ದಾರೆ. ಸೊ ಎಲ್ರಿಗೂ ಕೂಡ ಇದೇ ಖುಷಿ ಸಿಗುತ್ತೆ ಟೆಡಿವೇರಿಂದ ಅಂತ ಅನ್ಬೋದು. ಓಕೆ, ಇದು ಈ ಸಿನಿಮಾ 2 ವರ್ಷಗಳು ಅಂತಂದು ಹೇಳಿದ್ರೆ, ಅಂದರೆ 2.5 ವರ್ಷದ ಜರ್ನಿ ಅಂತ ಎಷ್ಟು ಶೆಡ್ಯೂಲ್ನ ಪ್ಲ್ಯಾನ್ ಮಾಡ್ಕೊಂಡಿದ್ರಿ? ಯಾವ ಥರದಲ್ಲೆಲ್ಲ ನಿಮಗೆ ಟಫೆಸ್ಟ್ ಅನ್ನಿಸ್ತು? ಇದರಲ್ಲಿ ಭಾಳಷ್ಟು ಟಫೆಸ್ಟ್ ಫೇಸ್ ಅಂತ ಹೇಳ್ಬೋದು. ಯಾಕೆಂದರೆ ಪ್ರತಿಯೊಂದು ಈಗ ಏನು ಪ್ಲೇ ಮಾಡಿದ್ದೀವಿ, ನನ್ನ ಪಾತ್ರದಲ್ಲಿ 2 ಶೇಡ್ ಬರ್ತದೆ. ಅಂದರೆ 2 ಶೇಡ್ ಅಂತ ಹೇಳಿದ್ರೆ, ನಾನು ಸೈಕಾಲಜಿಕಲ್ ಕೌನ್ಸಿಲರ್ ಆ್ಯಂಡ್ ಭಗವದ್ಗೀತೆ ತುಂಬ ಉಚ್ಚಾರಣೆ ಮಾಡಿರೋನು. ಸೊ ಒಂದೇ ಪಾತ್ರದಲ್ಲಿ 2 ಬ್ಯಾಲೆನ್ಸ್ ಮಾಡೋದು ಭಾಳಷ್ಟು ಚಾಲೆಂಜಿಂಗ್ ಅಂತ ಹೇಳ್ಬೋದು. ಬಿಕಾಸ್ ಸೈನ್ಸ್ ನಮ್ಮೊಂದು ದೇವ್ರು ನಮ್ಮನ್ನು ಸೈನ್ಸ್ ನಂಬಲ್ಲ. ಈ 2 ಪಾತ್ರ ಒಬ್ಬನೇ ಮಾಡಿದಾಗ ಯಾವ ಥರ ಚಾಲೆಂಜಿಂಗ್ ಆಗಿರುತ್ತೆ ಅನ್ನೋದು ನನಗೊಂದು ಒಳ್ಳೆ ಚಾಲೆಂಜಿಂಗ್ ಆಗಿತ್ತು. ಬಟ್ ಭಾಳಷ್ಟು ಖುಷಿ ಆಗಬೇಕು, ಯಾಕೆಂದರೆ ಅಂಥ ಯೂನಿಕ್ ಪಾತ್ರಗಳು, ಅಂಥ ಯೂನಿಕ್ ಕ್ಯಾರೆಕ್ಟರ್ಸ್ ಸಿಕ್ಕಿದಾಗ ಇನ್ನೂ ಖುಷಿ ಆಗುತ್ತೆ. ನಾವು ಸ್ಕೋಪ್ ಮಾಡೋ ಎಕ್ಸ್ಪೋಜರ್ ಜಾಸ್ತಿ ಸಿಗುತ್ತೆ ಅಂತ ಹೇಳಿ ಇಷ್ಟಪಡ್ತೀನಿ. ಮತ್ತು ಗುಡ್ ಎಕ್ಸ್ಪೀರಿಯನ್ಸಸ್ ಅಂದರೆ ಭಾಳಷ್ಟು ಇದೆ ಸೆಟ್ಟಲ್ಲಿ, ಖುಷಿಯಾಗಿ. ಮತ್ತು ಕೋಆರ್ಡಿನೇಷನ್ ವಿತ್ ಶೈಲಜಾ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಒಂದು ಕೆಮಿಸ್ಟ್ರಿ ಬಿಲ್ಡ್ ಆಗಿತ್ತು. ಅಂದರೆ ಪ್ರತಿಯೊಂದು ಸೀನ್ಸು ಕೂಡ ನಾವು ಮಾಡಿದಾಗ ಪ್ರೇಕ್ಷಕರಿಗೆ ಏನು ಇಷ್ಟ ಆಗುತ್ತೆ, ಯಾವ ಥರ ಇಷ್ಟ ಆಗುತ್ತೆ ಅಂತ ನಾವೆಲ್ಲ ಡಿಸ್ಕಸ್ ಮಾಡಿ ಮಾಡ್ತಿದ್ವಿ. ಒಂದು ಒಳ್ಳೆ ಕೋಆರ್ಡಿನೇಷನ್, ಕೆಮಿಸ್ಟ್ರಿ. ಮತ್ತು ನಮ್ಮ ಡೈರೆಕ್ಟರ್ ಹೇಳಿದಂಗೆ ಭಾಳಷ್ಟು ಅವ್ರು ಏನು ಅಂದ್ಕೊಂಡಿದ್ದಾರೆ ಅದಕ್ಕೆ 100% ಎಫರ್ಟ್ ಹಾಕ್ಬಿಟ್ಟು ಅವ್ರು ಅಂದ್ಕೊಂಡಿದ್ದೆ ಜಾಸ್ತಿನೇ ಒಂದು ಔಟ್ಪುಟ್ ಕೊಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ. ಅವರು ಅದೇ ಅಂದ್ಕೊಂಡಿದ್ದಾರೆ. ಸೊ ಖುಷಿ ಇದೆ ನಮಗೆ. ಓಕೆ, ಹೀರೋ ಮೇಡಮ್ಗೆ ಮತ್ತು ಹೀರೋ ಸಾರ್ಗೆ, ಹೀರೋಯಿನ್ ಮೇಡಮ್ಗೆ ಮತ್ತು ಹೀರೋ ಸಾರ್ಗೆ 2.5 ವರ್ಷ ಅಂದರೆ ಸಾಮಾನ್ಯ ಅಲ್ಲ. ಓಕೆನಾ? ಈಗ ಒಂದು 3 ತಿಂಗಳಿಗೆ ಒಂದೊಂದು ಸಿನಿಮಾನ ರಿಲೀಸ್ ಮಾಡೋ ಹಂತಕ್ಕೆ ತಮ್ಮ ನಿಲ್ಲಿಸುವಂಥದ್ದಿದೆ. ಸೊ 2.5 ವರ್ಷ ನಿಮ್ಮಿಬ್ರಿಗೂ ಎಷ್ಟು ಚಾಲೆಂಜಸ್ ಆಗಿತ್ತು? ಅಂದರೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳಿರುತ್ತೆ, ಬೇರೆ ಒಂದು ಸಿನಿಮಾಗಳನ್ನ ಒಪ್ಕೊಂಡಿರ್ತೀವಿ. ಆ ಶೆಡ್ಯೂಲ್ಸ್ನೆಲ್ಲ ಯಾವ್ಯಾವ ಥರ ನೀವು ಕ್ಯಾರಿ ಮಾಡ್ಬೋದು? ಸರ್, ಬೇರೆ ಸಿನಿಮಾಗಳಿತ್ತು. ಬಟ್ ಏನಂದರೆ ಟೆಡಿ ಬೇರ್ ಸಿನಿಮಾ ನಮಗೆ ಪ್ರಯಾರಿಟಿ ಆಗುತ್ತೆ. ಯಾಕೆಂದರೆ ಈ ಒಂದು ಸಿನಿಮಾ ನಮ್ಗೆ 100% ನನಗೊಂದು ಒಳ್ಳೆ ಮೈಲ್ಸ್ಟೋನ್ ಕೊಡುತ್ತೆ. ಶೈಲಜರು ಆಗಿರ್ಬೋದು, ಒಂದು ಒಳ್ಳೆ ಅಂದರೆ ನಮಗೊಂದು ಬ್ರೇಕ್ ಕೊಡುತ್ತೆ ಅಂತ ಇತ್ತು. ಯಾಕೆಂದರೆ ಟೆಡಿ ಬೇರ್ ಅಂದರೆ ನಾನು ಭಾಳ ಸಿಂಪಲ್ ಹೇಳೋಕ್ಕೆ ಪ್ರಕಾರ ಇದೊಂದು ಸಿನಿಮಾ ಅಲ್ಲ, ಇದೊಂದು ಎಮೋಷನ್ ಅಂತ ಹೇಳ್ತಿದ್ದೆ.
ಅಷ್ಟು ಕರೆಂಟ್ ಆಗಿದೆ ಸಿನಿಮಾಗೆ. ಮತ್ತು 2 ವರ್ಷ ಹೇಗೆ ಕಳೀತು, ಎಷ್ಟು ಬೇಗ ಕಳೀತು ಅಂತ ಈಗಲೂ ಗೊತ್ತಾಗ್ತಿಲ್ಲ. ಆಮೇಲೆ ಹಿಂದೆ ತಿನ್ನೋದು 2 ವರ್ಷ ಕಳೆದೋಗಿತ್ತು. ಸೊ ಟೆಡಿ ಬೇರ್ 100 ನಮ್ಮದು 2 ವರ್ಷ ಶ್ರಮ ಏನಿದೆ ಅದು 100% ಜನ ಗುರುತಿಸ್ತಾರೆ, ಯಾಕೆಂದರೆ ಅಷ್ಟು ಚೆನ್ನಾಗಿ ಸಿನಿಮಾ ಬಂದಿದೆ. ಸೊ ಹಾರರಲ್ಲೇ ಒಂದು ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು, ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತಿರೋದ್ರಿಂದ 100% ಯೂನಿಕ್ ಕಾನ್ಸೆಪ್ಟ್ ಆಗಿರುತ್ತೆ, 100% ಜನಕ್ಕೆ ಇಷ್ಟ ಆಗುತ್ತೆ. ಆಮೇಲೆ ಇದು 2.5 years ಎಸ್ ಈ ಜರ್ನಿ ಒಂಥರ ಬ್ಯೂಟಿಫುಲ್ ಆಗಿ ಟೆಡಿ ಬೇರ್ ಜೊತೆ ನಾವು ಬಂದಿದ್ದ ಜರ್ನಿ ತುಂಬ ಬ್ಯೂಟಿಫುಲ್ ಆಗಿತ್ತು. ಅದಕ್ಕೆ ಅದು ನಮ್ಗೆ ಯಾವ ಟೈಮಲ್ಲಿ ಕಾಲ್ ಮಾಡಿ ಈ ಟೈಮಲ್ಲಿ ಶೂಟ್ ಇದೆ ಅಂದರೆ ನಾನು ಬೇರೆ ಶೂಟ್ನ ಕ್ಯಾನ್ಸಲ್ ಮಾಡ್ಕೊಂಡು ಬಂದಿದ್ದೀನಿ ಆ ಟೈಮಲ್ಲಿ. ಯಾಕೆಂದರೆ ಆ ಟೀಮ್ ಆ ಥರ ಇತ್ತು. ಡೈರೆಕ್ಟರ್ ಆಗಲಿ, ಭಾರ್ಗವ್ ಅವರಾಗಲಿ, ಪ್ರೊಡ್ಯೂಸರ್ಸ್ ಆಗಲಿ ಎಲ್ಲ ನಮ್ಮ ಜೊತೆ ನಿಂತ್ಕೊಂಡು ಸಪೋರ್ಟ್ ಮಾಡೋರು. ಅದು ಅಂದರೆ ಬೇರೆದು ಬಂದಾಗ ಒಂದೊಂದ್ಸತಿ ಡೇಟ್ಸ್ ಕ್ಲಾಶಸ್ ಆಗಿತ್ತು. ಆ ಟೈಮಲ್ಲಿ ನಮ್ಮ ಡೇಟ್ಸ್ಗಳಿಗೆ ಮ್ಯಾಚ್ ಮಾಡಿ ಅವ್ರು ಶೂಟ್ ಮಾಡಿದ್ದಾರೆ. ಎಸ್ ಸರ್, ಹೀಗೆ ಇವಾಗಲೂ ಇವರಿಗೆ ಶೂಟ್ ಇದೆ. ಈ ಟೈಮಲ್ಲಿ ಶೂಟ್ ಇದೆ, ಬಟ್ ಅವರು ಬ್ರೇಕ್ ಮಾಡಿ ಶೆಡ್ಯೂಲು ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ.